ಹೇ ಗೈಸ್, ಗುಡ್ ಮಾರ್ನಿಂಗ್. ಟೈಮ್ ಬಂದು ಮಾರ್ನಿಂಗ್ 6 ಆಗಿದೆ. ಸೊ ವರ್ಕೌಟ್ ಮಾಡಲಿಕ್ಕೆ ಜಿಮ್ ಹತ್ರ ಬಂದಿದ್ದೇನೆ. ಇವತ್ತಿನ ವರ್ಕೌಟ್ ಏನಪ್ಪ ಅಂದರೆ ಟ್ರೈಸೆಪ್ಸು. ಸೊ ಫ್ರೆಂಡು ಕೂಡ ಆನ್ ದ ವೇದಲ್ಲಿದ್ದಾನೆ. ಬಂದಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಈ ಏರ್ಪೋಡ್ಸು ಜಸ್ಟ್ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ತಿದ್ದೇನೆ ಅಷ್ಟೇ. ಯಾಕಂದರೆ ಪ್ರೀವಿಯಸ್ ವೀಡಿಯೋಸಲ್ಲಿ ವಾಯ್ಸ್ ಫುಲ್ಲು ಕರಪ್ಟಾಗಿ ಹೋಗಿದೆ. ಸೊ ಅದನ್ನು ಸ್ವಲ್ಪ ಬೂಸ್ಟ್ ಮಾಡಲಿಕ್ಕೋಸ್ಕರ ಯೂಸ್ ಮಾಡ್ತಿದ್ದೀನಿ. ಸೊ ಮೈಕ್ ಆರ್ಡ್ರ್ ಮಾಡಿದ್ದಿದೆ. ಮೈಕ್ ಬಂದಮೇಲೆ ಅದನ್ನು ಯೂಸ್ ಮಾಡಿ ನೋಡೋಣ ಹೆಂಗಿರುತ್ತೆ ಅಂತ. ಸೊ ಓಕೆ ಗೈಸ್, ಲೆಟ್ಸ್ ಸಿ. ಜಿಮ್ ವರ್ಕೌಟ್ ಎಲ್ಲ ಮಾಡಿ ಆಮೇಲೆ ಸಿಗೋಣ. ಓಕೆ ಗೈಸ್, ಇವತ್ತಿನ ವರ್ಕೌಟು ಟ್ರೈಸೆಪ್ಸ್ ಫೈನಲಿ ಮುಗೀತು. ಸೊ ಈಗ ಸಲೂನ್ಗೆ ಹೋಗಿ ಹೇರ್ ಕಟ್ಟಿಂಗು ದೆನ್ ಬಿಯರ್ಡ್ಸ್ ಸೆಟ್ ಮಾಡೋದಿದೆ. ಸೊ ಲೆಟ್ಸ್ ಗೋ, ನೋಡೋಣ. ಗೈಸ್, ಸಲೂನ್ ಶಾಪ್ ಹತ್ರ ಬಂದಿದ್ವಿ. ಕಸ್ಟಮರ್ಸ್ ಇದ್ದಾರೆ. ಸೊ ಅವ್ರದ್ದು ಕಂಪ್ಲೀಟ್ ಆದಮೇಲೆ ನಾವು ಮಾಡಿಸ್ಕೊಡೋಣ. ಓಕೆ ಗೈಸ್, ಸ್ವಲ್ಪ ಸಲೂನ್ಗೆ ಹೋಗಿ ಹೇರ್ ಕಟಿಂಗ್ ಮಾಡಿ ಬಿಯರ್ಡ್ಸ್ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ಮನೆಗೆ ಬಂದು ಬಾತಿಂಗ್ ಆಯಿತು. ಸೊ ಸಲೂನ್ ಶಾಪಲ್ಲಿ ಸ್ವಲ್ಪ ವೀಡಿಯೋ ಮಾಡಲಿಕ್ಕಾಗಿಲ್ಲ, ಯಾಕಂದರೆ ಹೆವಿ ಕ್ರೌಡ್ ಇತ್ತಲ್ಲಿ. ಸೊ ಅದಕ್ಕೋಸ್ಕರ ಓಕೆ, ಹೇರ್ ಕಟ್ಟಿಂಗ್ ಮತ್ತು ಬಿಯರ್ಡ್ಸ್ ಸಡನ್ನಾಗಿ, ಯಾಕಂದರೆ ಬೇರೆ ಕಡೆ ಟ್ರಾವೆಲ್ ಮಾಡೋದಿದೆ. ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರಬೇಕಲ್ಲ. ಸೊ ವೇಟ್ ಮಾಡಿ ಗೈಸ್, ನೆಕ್ಸ್ಟ್ ವ್ಲಾಗಿಂದ ಸ್ವಲ್ಪ ಇಂಟ್ರೆಸ್ಟಿಂಗ್ ಕಂಟೆಂಟ್ ಎಲ್ಲ ಬರುತ್ತೆ. ಓಕೆ ಗೈಸ್, ಈಗ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ಇಡ್ಲಿ ಮತ್ತು ಸಾಂಬಾರಿದೆ. ಸೊ ಓಕೆ, ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಸಿಗೋಣ. ಸೊ ಗೈಸ್, ಬ್ರೇಕ್ಫಾಸ್ಟ್ ಆಯಿತು. ವರ್ಕ್ ಇರೋದು ಸ್ವಲ್ಪ ವರ್ಕ್ ಮುಗಿಸ್ಕೊಂಡೆ. ನೋಡಿ ಗೈಸ್, ಟೇಬಲ್ ಮೇಲೆ ಏನಿದೆ ಅಂತ. ಸೊ ಬ್ಯಾಸ್ಕೆಟ್ ಒಳಗೆ ಬೇಕು. ನೋಡಿ ಗೈಸ್, ಯಾರಿಗಾದರೂ ಬೇಕಿದ್ರೆ ಕಮೆಂಟ್ ಮಾಡಿ, ಒಂದು ಒಳ್ಳೆ ಡೀಲ್ ಮಾಡಿ ಸೆಟಲ್ಮೆಂಟ್ ಮಾಡೋಣ. ನೋಡಿ ಗೈಸ್, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಫೇಸ್ ಕೂಡ ತೋರಿಸ್ತಿಲ್ಲ. ಅದು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಂಗಿದೆ ಕಿಟನ್? ಸೊ ಅಟ್ಲೀಸ್ಟ್ ಒಂದು ಕಿಟನಿಗಾದರೂ ಲೈಕ್ ಮಾಡಿ ಗೈಸ್. ಓಕೆ ಗೈಸ್, ಹೆಂಗಿತ್ತು ಕಮೆಂಟ್ ಮಾಡಿ. A few moments later. ಗೈಸ್, ಫೈನಲಿ ವರ್ಕ್ ಇರೋದೆಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸುಮ್ಮನೆ ಮತ್ತೆ ತೋರ್ಸೋದು ಬೇಡ ಅನ್ನಿಸ್ತು, ಯಾಕಂದರೆ ಟೈಮ್ ಡೆಪ್ಸ್ ವಿಡಿಯೋ ಆಗುತ್ತಲ್ಲ. ಸೊ ಸುಮ್ಮನೆ ನೀವು ಬೋರ್ ಆಗ್ತೀರಾ ಅನ್ನಿಸ್ತು. ಸೊ ಓಕೆ, ವರ್ಕೆಲ್ಲ ಮುಗಿಸ್ಕೊಂಡು ಈಗ ಜಸ್ಟು ಲಂಚ್ ಆಯಿತು. ಸೊ ಲಂಚ್ ಮಾಡಿ ಬಂದು ಕೂತ್ಕೊಂಡಿದ್ದೀನಿ. ಸಂಜೆ ಸ್ವಲ್ಪ ಫ್ರೆಂಡ್ ಮನೆ ಹತ್ರ ಹೋಗೋದಿದೆ. ಯಾಕಂತ ಹೇಳಿದ್ರೆ ಅವ್ರದ್ದು ಲ್ಯಾಪ್ಟಾಪ್ ಪಿಕ್ ಮಾಡಬೇಕು. ಯಾಕಂದರೆ ನಾನು ಟ್ರಾವೆಲ್ ಮಾಡ್ತಿದ್ದೀನಲ್ಲ, ವೀಡಿಯೋ ಎಡಿಟಿಂಗಿಗೆ ಅಪ್ಲೋಡ್ ಮಾಡಲಿಕ್ಕೆ ಬೇಕಾಗುತ್ತೆ ನನಗೆ ಲ್ಯಾಪ್ಟಾಪು. ನನಗೆ ಲ್ಯಾಪ್ಟಾಪ್ ಇಲ್ಲ, ಪರ್ಸ್ನಲ್ PC ಇದೆ. ಸೊ ಅದಕ್ಕೋಸ್ಕರ ಲ್ಯಾಪ್ಟಾಪ್ ನೀಡಿದೆ. ಸೊ ಫ್ರೆಂಡಿಗೆ ಇನ್ಫಾರ್ಮ್ ಮಾಡಿದ್ದೆ, ಅವ್ರು ಓಕೆ ಅಂತ ಹೇಳಿದ್ದಾರೆ. ಲ್ಯಾಪ್ಟಾಪನ್ನು ಪಿಕ್ ಮಾಡಿ ಬರೋಣ. ಸಂಜೆ ತೋರಿಸ್ತೀನಿ, ನೋಡೋಣ. ಅದು ನಮಗೇನಾದರೂ ಪರ್ಫೆಕ್ಟ್ ಸೂಟ್ ಆದರೆ ಓಕೆ, ನಾವು ಕ್ಯಾರಿ ಮಾಡೋಣ. ಇಲ್ಲಾಂದರೆ ಹೆಂಗೋ ಕ್ಯಾರಿ ಮಾಡಲೇಬೇಕು. ಸೊ ಓಕೆ. One eternity later. ಗೈಸ್, ಆವಾಗಲೇ ಲಂಚ್ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ಫುಲ್ಲು ಮಲಗಿಬಿಟ್ಟಿದ್ದೆ. ಬಿಕಾಸ್ ಫುಲ್ಲು ಟಯರ್ಡ್ ಆಗಿತ್ತು, ಬಾಡಿ ಫುಲ್ಲು ಸ್ವಲ್ಪ ಫೀವರ್ ಬರೋ ಥರ ಇತ್ತು. ಸೊ ಅದಕ್ಕೆ ಟ್ಯಾಬ್ಲೆಟ್ ತೊಗೊಂಡಿದ್ದಕ್ಕೆ ನಾವು ಫೀಲ್ ಓಕೆ. ಆ್ಯಂಡ್ ಬಸ್ ಅಥವಾ ಟ್ರೈನ್ ಬುಕ್ಕಿಂಗ್ ಮಾಡೋದಿದೆ, ಯಾವುದಂತ ನೋಡಬೇಕು. ಆಫ್ಟರ್ ದ್ಯಾಟ್ ನೋಡೋಣ, ಮತ್ತೇನೋ ವರ್ಕ್ ಇದೆ, ಪ್ಯಾಕಿಂಗ್ ಎಲ್ಲ ಇದೆ. ಸೊ ಗೈಸ್, ಸ್ವಲ್ಪ ಔಟ್ಸೈಡ್ ಹೋಗ್ತಾ ಇದ್ದೀನಿ, ಮನೆಯಲ್ಲಿ ರೇಷನ್ ತರೋದಿದೆ ಅಂತ. ಸೊ ಓಕೆ, ಹೋಗಿ ಬರೋಣ. ಎಲ್ಲ ವರ್ಕೆಲ್ಲ ಮುಗಿಸ್ಕೊಂಡು ಬಂದೆ, ರೇಷನ್ ತಂದೆ. ದೆನ್ ಸ್ವಲ್ಪ ಮಾರ್ಕೆಟಲ್ಲಿ ಹೋಗಿದ್ದೆ. ಸೊ ಬರಬೇಕಿದ್ರೆ ಹಂಗೆ ಬಸ್ ಎಲ್ಲ ಬುಕ್ಕಿಂಗ್ ಆಗಿದೆ. ಸೊ ನೋಡಿ ಎಲ್ಲಿ ಅಂತ. ಆಮೇಲೆ ಫ್ರೆಂಡ್ ಮನೆ ಹತ್ರ ಹೋಗಿ ಅವ್ರ ಲ್ಯಾಪ್ಟಾಪ್ ಕೂಡ ತಂದಾಗಿದೆ. ಸೊ ಇಲ್ಲೇ ಇದೆ. ಸೊ ಓಕೆ, ಲ್ಯಾಪ್ಟಾಪ್ ವರ್ಕ್ ಮಾಡೋಣ ಈಗ. ನನ್ನ ಡಾಟಾ ಎಲ್ಲ ಸ್ವಲ್ಪ ಟ್ರಾನ್ಸ್ಫರ್ ಮಾಡೋದಿದೆ. ಡಾಟಾ ಟ್ರಾನ್ಸ್ಫರ್ ಮಾಡಿ ಪೋಸ್ಟ್ ವೀಡಿಯೋ ಶೆಡ್ಯೂಲ್ ಮಾಡಬೇಕು.
ಓಕೆ, ಸ್ವಲ್ಪ ವರ್ಕ್ ಇದೆ, ವರ್ಕ್ ಮಾಡ್ಕೊಳ್ಳೋಣ. ಆ್ಯಂಡ್ ಇವತ್ತಿನ ಬ್ಲಾಗ್ ಸ್ವಲ್ಪ ಫುಲ್ ಬೋರಿಂಗ್ ಅನಿಸಿರ್ಬೋದು ನಿಮಗೆ, ಯಾಕಂದರೆ ನಂದೇ ಫೇಸ್ ನೋಡಿ ನೋಡಿ ಸಾಕಾಗಿರುತ್ತೆ ನಿಮ್ಗಂತೂ. ಸೊ ಓಕೆ ಗೈಸ್, ನಾಳೆಯಿಂದ ಸ್ವಲ್ಪ ಇಂಟ್ರೆಸ್ಟಿಂಗ್ ಬ್ಲಾಗ್ ಬರುತ್ತೆ ಅಂತ ಅಂದ್ಕೊಳ್ತಿದ್ದೀನಿ. ಸೊ ನೋಡೋಣ, ಬಿಡಿಸಿ. ಬಟ್ ಮೈಕಿಂದ ಒಂದು ಪ್ರಾಬ್ಲಮ್ ಆಗಿದೆ, ಏರ್ಪೋರ್ಟ್ಸಿಂದಾನೇ ಮಾಡಬೇಕಾಗ್ತಿದೆ. ಸೊ ನೋಡೋಣ, ಅದ್ರದ್ದು ಏನಾದರೂ ಜುಗಾಡ್ ಮಾಡಬೇಕಾಯ್ತು. ಓಕೆ ಗೈಸ್, ನಾಳೆ ಸಿಗೋಣ ಅಂತಿದ್ರೆ. ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಗೈಸ್. ಬೈ ಬೈ, ಟೇಕ್ ಕೇರ್.